ಬಳ್ಳಾರಿ, ಬೆಂಗಳೂರು ಬಳಿಕ ಇದೀಗ ಹುಬ್ಬಳ್ಳಿ. ಒಂದು ಕಡೆ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆ, ಮತ್ತೊಂದು ಕಡೆ ಬೆಂಗಳೂರಲ್ಲಿ ನಡೆದಂತಹ ಕಲ್ಲೇಟಿನ ವಿಚಾರ. ಈಗಾಗಲೇ ಬಳ್ಳಾರಿಯ ಬುಲೆಟ್ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆದರೆ, ಹಾಗೆಯೇ ಬೆಂಗಳೂರಲ್ಲಿ ನಡೆದಂತಹ ಕಲ್ಲೇಟಿನ ವಿಚಾರ ಈಗಲೂ ಕೂಡ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇವೆಲ್ಲದರ ಮಧ್ಯೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಈ ಘಟನೆ ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈಗ ಮಹಿಳೆಯ ಮಾನಕ್ಕೆ ಧಕ್ಕೆ ಅನ್ನುವಂತಹ ಆರೋಪ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ವೈರಲ್ ಆಗ್ತಾ ಇದೆ ಮಹಿಳೆಯ ವಿವಸ್ತ್ರ ವಿಡಿಯೋ. ಪೊಲೀಸ್ ವಾಹನದಲ್ಲಿ ಮಹಿಳೆ ವಿವಸ್ತ್ರದ ವಿಡಿಯೋ ಆಲ್ರೆಡಿ ರೆಕಾರ್ಡ್ ಆಗಿರುವಂಥದ್ದು, ಅದು ಈಗ ಹೊರ ಬಂದಿದೆ. ಇಲ್ಲಿ ಪೊಲೀಸರೇ ಹಲ್ಲೆ ಮಾಡಿ ವಿವಸ್ತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ, ಆಕೆಯನ್ನ ವ್ಯಾನ್ನಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅನ್ನುವಂತಹ ಆರೋಪ ಇದೀಗ ಪೊಲೀಸರ ಮೇಲೆ ಕೇಳಿ ಬಂದಿರೋದು. ಆದರೆ ಈ ಆರೋಪವನ್ನ ಹುಬ್ಬಳ್ಳಿಯ ಪೊಲೀಸರು ಅಲ್ಲಗೆಳಿತಾ ಇದ್ದಾರೆ. ಪೊಲೀಸ್ ವಾಹನದಲ್ಲೇ ಮಹಿಳೆಯೇ ಬಟ್ಟೆ ಬಿಚ್ಚಿಕೊಂಡ್ರು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪೊಲೀಸರ ಮೇಲೆ ಆಕೆಯೇ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಜೊತೆ ಕೂಡ ಪೊಲೀಸ್ ಆಯುಕ್ತರಾಗಿರುವ ಶಶಿಕುಮಾರ್ ಮಾತನಾಡಿ, ಇದು ಆಕೆಯೇ ನಡೆಸಿರುವಂತಹ ವಿಚಾರ, ಘಟನೆ ಅನ್ನೋದನ್ನ ಹೇಳಿದ್ದಾರೆ. ಪೊಲೀಸರು ಈ ರೀತಿಯಾಗಿ ಮಾಡಿಲ್ಲ ಅನ್ನೋದನ್ನ ಕೂಡ ಅವರು ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟರು. ಪೊಲೀಸರಿಂದ ಈ ವಿಚಾರದಲ್ಲಿ ಮಾಹಿತಿ ಪಡೆದಿದ್ದಾರೆ ಗೃಹ ಸಚಿವ. ಕೈ ಕಮಲ ನಡುವೆ ವಸ್ತ್ರಾಪಹರಣ ರಾಜಕೀಯ ಈಗ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆಯ ವಿಚಾರಗಳು ಇದೀಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಆರೋಪಿ ಮಹಿಳೆ ಇದೀಗ ನ್ಯಾಯಾಂಗ ಬಂಧನದಲ್ಲಿದೆ. ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಸೌಂಡ್ ಮಾಡಿತ್ತು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಈ ಕೃತ್ಯ ನಡೆದಿದೆ ಅನ್ನುವಂಥದ್ದು ಮಹಿಳೆಯರ ಮಾನದ ವಿಚಾರ ಕೂಡ ಹೌದು, ಮಹಿಳೆಯರ ಗೌರವದ ವಿಚಾರ ಕೂಡ ಹೌದು. ಆದರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ರಾಜಕೀಯ ಸ್ವರೂಪ ಕೂಡ ಪಡೆದುಕೊಳ್ತಿತ್ತು. ಪೊಲೀಸ್ ವಾಹನವನ್ನ ಹತ್ತಿಸುವ ಸಂದರ್ಭದಲ್ಲಿ, ಆಕೆಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ವಾಹನಕ್ಕೆ ಹತ್ತಿಸುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೈ ಡ್ರಾಮಾವೇ ಅಲ್ಲಿ ನಡೆದು ಹೋಗಿದೆ. ಪೊಲೀಸ್ ವಾಹನಕ್ಕೆ ಹತ್ತುವಾಗ ವಿವಸ್ತ್ರ ಆಗಿರೋದು, ಸೀರೆ ಬಿಚ್ಚಿ ಎಸೆದಿರುವಂತಹ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಆಕೆ ಈ ರೀತಿಯಾಗಿ ಮಾಡಿದಾಳೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹೇಳ್ತಾ ಇದ್ರು. ಕಮಿಷನರ್ ಈ ವಿಚಾರವನ್ನ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಈಗ ರೆಕಾರ್ಡ್ ಆಗಿದೆ. ತಾನೇ ವಿವಸ್ತ್ರಗೊಂಡು ಪೊಲೀಸರ ಮೇಲೆ ಈ ಒಂದು ಆರೋಪವನ್ನ ಮಾಡಿರೋದು. ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಈಗಾಗಲೇ 8 ಪ್ರಕರಣಗಳಿದೆ. ಆ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತಹ ಯತ್ನ, ತಾನೇ ವಿವಸ್ತ್ರ ಆಗಿ ಪೊಲೀಸರ ಮೇಲೆ ಈ ಒಂದು ಆರೋಪವನ್ನ ಮಾಡಿರೋದು. ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7 ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ಹೌದು, ಈ ವಸ್ತ್ರಗಳನ್ನು ಆಕೆನೇ ಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡಿಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿತ್ತು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಕೃತ್ಯ ಮಾಡಿದ್ರ, ಕಾನೂನನ್ನೇ ಕೈಗೆತ್ತಿಕೊಂಡ್ರ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿತ್ತು. ರಕ್ಷಕರೇ ಈ ರೀತಿಯಾದಂತಹ ಕೆಲಸ ಮಾಡಿದ್ರ ಅಂತ ಹೇಳಿ. ಆದರೆ ಇದೀಗ ಆಕೆಯೇ ಮಾಡಿದಾಳೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಕೂಡ ಲಭ್ಯ ಆಗಿರೋದು. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಮುತ್ತವಳ್ಳಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪಟೇಲ್ರೆ. ನಮಸ್ತೆ ನವಿತಾ.
ಮತ್ತು ಈಗಾಗಲೇ ನಾವು ಬೆಳಗಿಂದಲೂ ಗಮನಿಸಿದ್ವಿ ಇಂತಹ ಒಂದು ವಿಡಿಯೋಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಆಕೆಯ ಬಟ್ಟೆ ಬಿಚ್ಚಿರುವಂತಹ ವಿಡಿಯೋಗಳು ಲಭ್ಯ ಆಗಿತ್ತು. ಅದರಲ್ಲ ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಬಟ್ ಏನೇ ಆಗಲಿ ಇಂತಹ ಒಂದು ವಿಚಾರವನ್ನು ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಒಂದು ವೇಳೆ ಅಂತ ಸಂದರ್ಭದಲ್ಲಿ ಆಗಿದ್ದಿದ್ರೆ. ಬಟ್ ಈಗ ಕಮಿಷನರ್ ಹೇಳ್ತಾ ಇದ್ದಾರೆ ಆಕೆ ಮಾಡಿರುವಂತಹ ವಿಚಾರ ಅಂತ ಹೇಳಿ. ಈಗ ಆ ಒಂದು ದೃಶ್ಯಗಳು ವೈರಲ್ ಆಗಿ ಸುದ್ದಿ ಸ್ಫೋಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಘಾತಕಾರಿಯಾಗಿತ್ತು. ಏನಪ್ಪ ಈ ರೀತಿ ಇದೇನು ಬಿಹಾರ ಅಥವಾ ಇನ್ಯಾವುದು ಬೇರೆ ರಾಜ್ಯಗಳು ಜಂಗಲ್ ರಾಜ್ಯಗಳೆಲ್ಲ ಆದ ರೀತಿ ಆಗ್ತಾ ಇದೆಯಲ್ಲ, ಇದನ್ನು ಪೊಲೀಸರು ರಕ್ಷಕರು ಭಕ್ಷಕರು ಅನ್ನೋ ರೀತಿ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ. ವೆರಾಸ್ ಪೊಲೀಸರು ತುಂಬ ಬೇಗ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಿದ್ರು. ಮತ್ತು ಶಶಿಕುಮಾರ್ ಅವ್ರ ಬಗ್ಗೆ ಒಳ್ಳೆ ಹೆಸರಿದೆ ಮತ್ತು ಅವರೇ ಸ್ವತಃ ಠಾಣೆಗೆ ಹೋಗಿ ಕೇಶವಪುರ ಠಾಣೆಗೆ ಎಲ್ಲವನ್ನು ಮಾಹಿತಿಯನ್ನು ತಗೊಂಡು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಕ್ವಿಕ್ಕಾಗಿ ಗೊಂದಲಗಳನ್ನು ಆದಷ್ಟು ಬೇಗ ನಿವಾರಿಸುವಂಥ ಪ್ರಯತ್ನವನ್ನು ಮಾಡಿದ್ದಕ್ಕೆ ಈಗಲಾದರೂ ಒಂದಷ್ಟು ಏನು ತೀವ್ರ ಇನ್ನೇನು ರಾಜಕೀಯ ಸ್ವರೂಪವನ್ನು ಪಡೆದೇ ಬಿಡ್ತು ಅನ್ನೋವಂಥದ್ದಲ್ಲಿ ಒಂದಷ್ಟು ತಿಳಿಯಾಗುವಂಥ ಒಂದು ಲೆಕ್ಕಾಚಾರ ಕಾಣಿಸ್ತಾ. ಈಗ ಒಂದು ಭಾಗ ಏನಿತ್ತು ಬೆಳಿಗ್ಗೆ ಬಿಡುಗಡೆ ಆದಂಥ ವಿಡಿಯೋದಲ್ಲಿ ಮಹಿಳೆ ವಿವಸ್ತ್ರ ಆಗಿದ್ದಾರೆ. ಸೊ ಸಹಜವಾಗಿ ಯಾರಿಗೆ ಆದರೂ ನೋಡಿದ ತಕ್ಷಣ ಪ್ರೈಮಾ ಫೇಸಿ ಆಕ್ರೋಶ ಬಂದೇ ಬರುತ್ತೆ. ನ್ಯೂಸ್ 18 ಅಂತೂ ಬೆಳಗ್ಗೆಯಿಂದ ಎರಡೂ ಆಯಾಮಗಳಲ್ಲೂ ಕೂಡ ವರದಿಯನ್ನು ಮಾಡಿದೆ. ಒಂದು ಬೆಳಗ್ಗೆ ಸುದ್ದಿ ಬ್ರೇಕ್ ಆದಂಥ ಸಂದರ್ಭದಲ್ಲಿ ಏನಿತ್ತು ಆ ಕ್ಷಣದಲ್ಲಿ ಗ್ರೌಂಡ್ ರಿಪೋರ್ಟ್ ಅದನ್ನು ಮಾಡ್ತು. ಅದಾದಮೇಲೆ ಇಮಿಡಿಯೇಟ್ ಆಗಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಶಶಿಕುಮಾರ್ ಅವರ ರಿಯಾಕ್ಷನ್ನ ತಗೊಂಡು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಮೂಲಕ ಎರಡೂ ಆಯಾಮಗಳನ್ನು ಕವರ್ ಆಯಿತು. ಸೊ ಈಗ ಗೊತ್ತಾಗ್ತಿರುವಂಥದ್ದು ಎರಡನೇ ಆಯಾಮ ಹೊರ ಬೀಳುವಂಥ ಸಂದರ್ಭದಲ್ಲಿ ಆಕೆ ಮೇಲೆ ಹಲವಾರು ಕೇಸ್ಗಳಿದ್ವು. ಹಾಗಾಗಿ ಸಹಜವಾಗಿ ಈಗ ರಾಜಕೀಯವಾಗಿ ಬೆಳಿಬೇಕು ಮತ್ತೊಂದು ಮಗದೊಂದು ಅಂತ ಆಕಾಂಕ್ಷೆ ಇರುವಂಥ ಕೆಲವರು, ನಾಟ್ ಲೈಕ್ ಎಲ್ಲರೂ ಅಂತಲ್ಲ, ಯಾವ ಹಂತಕ್ಕಾದರೂ ಇಳಿತಾರೆ ಅನ್ನೋ ರೀತಿಯೂ ಕೂಡ ಕಾಣಿಸೋ ರೀತಿ ಆಗುತ್ತೆ. ಪೊಲೀಸರಿಗೂ ಕೂಡ ಆ ಕ್ಷಣಕ್ಕೆ ಏನು ಮಾಡಬೇಕು, ಹೇಗೆ ರಿಯಾಕ್ಟ್ ಆಗೋದು. ಈಗ ಪೊಲೀಸ್ ಶಶಿಕುಮಾರ್ ಅವರೇ ಹೇಳಿದಂತೆ ಈ ಮಹಿಳೆ ಈಗ ಮಾಡ್ತಾರೆ ಅಂತ ಗೊತ್ತಿದ್ದೇ ನಾವು ಹೆಚ್ಚುವರಿಯಾಗಿ 6ರಿಂದ 8 ಮಹಿಳಾ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿದ್ವಿ. ಅಂಥ ಸಂದರ್ಭದಲ್ಲಿ ಅದನ್ನೂ ಮೀರಿ ಇಂಥದ್ದೊಂದು ನಿರೀಕ್ಷಿತ ಘಟನೆ ಆಗಿದೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಮತ್ತು ಪ್ರೀ ಪ್ಲ್ಯಾಂಡ್ ಆಗಿ ವಿಡಿಯೋ ಫುಟೇಜನ್ನು ರೆಕಾರ್ಡ್ ಮಾಡಿರೋದು, ವೈರಲ್ ಮಾಡಿಸಿರುವಂಥದ್ದು ಕೂಡ 1ನೇ ತಾರೀಕಾಗಿರುವಂಥ ಘಟನೆ. ಯಾಕೆ ಹೇಗೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅನ್ನೋಂಥ ಅವರು ವಸ್ತುವನ್ನು ಹೇಳಿದ್ದಾರೆ. ಈಗ ಹಲವಾರು ಪ್ರಕರಣಗಳ ಒಂದು ಹಿನ್ನೆಲೆಯಲ್ಲಿ ಅವರು ಸೆರೆಮನೆಯಲ್ಲಿದ್ದಾರೆ. ಹೊರಬಂದ ನಂತರ ಅವ್ರ ವರ್ಷನೇನು ಅದನ್ನು ಕೂಡ ನೋಡಬೇಕು. ಆದರೆ 2ನೇ ವಿಡಿಯೋ ಫುಟೇಜ್ ಏನಿದೆ ಈಗ ಹೋಗ್ತಾ ಇರುವಂಥದ್ದು, ಅದರಲ್ಲಿ ಹೋದಂಥ ಸಂದರ್ಭದಲ್ಲಿ ತಾನೇ ಅದರ ವ್ಯವಸ್ಥೆ ಮಾಡಿಕೊಡುವಂಥ ಪ್ರಯತ್ನವನ್ನು ಪ್ರಕ್ರಿಯೆಗೆ ಕೈ ಹಾಕಿದ್ದು ಕೂಡ ಕಾಣಿಸ್ತಾ ಇದೆ. ಹೊರಗಿನ ವಿಜುವಲ್ ಅಷ್ಟು ನೀಟಾಗಿ ಸ್ಪಷ್ಟವಾಗಿಲ್ಲ ಅಂದರೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಪೊಲೀಸರು ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಿ ಗೊಂದಲವನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಆ ಕ್ಷಣದಲ್ಲಿ ಅಟ್ಲೀಸ್ಟ್ ಅಲ್ಲೇ ಇದ್ದಿದ್ದ ಬಟ್ಟೆಯನ್ನಾದರೂ ಕೂಡ ಕವರ್ ಮಾಡ್ಬೋದಿತ್ತಲ್ವಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಎಷ್ಟು ಅಚಾನಕ್ ಆಗಿತ್ತು ಅಂದರೆ ಅಲ್ಲಿರೋರು ಕೂಡ ಗಾಬರಿ ಆಗಿದ್ದಾರೆ. ಇದು ತುಂಬ ಸರ್ಪ್ರೈಸಿಂಗ್ ಏನು ಕೌಂಟರ್ ಅಟ್ಯಾಕು ಆ ಕಡೆಯಿಂದ ಅಲಿಗೇಷನ್ ಯಾರ ಮೇಲಿದೆ ಅವ್ರ ಕಡೆಯಿಂದನೇ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಕ್ಷಣದಲ್ಲಿ ದಿಗ್ಭ್ರಾಂತರಾಗಿರಬಹುದು, ಅದು ಸಹಜವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಪುರುಷ ಪೇದೆಗಳು ಅಥವಾ ಪುರುಷ ಅಧಿಕಾರಿಗಳು ಯಾಕೆ ಒಳಗೋದ್ರು ಆ ಸಂದರ್ಭದಲ್ಲಿ ಅವ್ರು ಹೊರಗೆ ಬರ್ಬೋದಿತ್ತಲ್ಲ, ಇವರಾದರೂ ಮ್ಯಾನೇಜ್ ಮಾಡ್ಬೋದಿತ್ತಲ್ಲ. ಹೀಗೆ ಹತ್ತಾರು ನಿಷ್ಕರ್ಷಗಳು, ಪ್ರಶ್ನೆಗಳು, ಲೆಕ್ಕಾಚಾರಗಳು ಹೇಳ್ತವೆ. ಆದರೆ ಅದರ ಆಚೆಗೂ ಕೂಡ ಆ ಕ್ಷಣದಲ್ಲಿ ಆ ಜಾಗದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಚಾನಕ್ಕಾಗಿ ಆದಂಥ ಈ ಘಟನೆಯನ್ನು ನಿಭಾಯಿಸುವಲ್ಲಿ ಆ ಕ್ಷಣದಲ್ಲಿ ವೈಫಲ್ಯ ಕಾಣಿಸ್ತಾ ಇದ್ರು ಕೂಡ ಅದಾದ ಮೇಲೆ ಬಿಡುಗಡೆ ಆಗಿರೋ ದೃಶ್ಯಗಳು ಬೇರೆ ಆಯಾಮವನ್ನು ಕೂಡ ಇಡ್ತಾ ಇರೋದ್ರಿಂದ ಪೊಲೀಸರು ಸದ್ಯ ರಾಜಕೀಯ ಆಗ್ಲಿ ಅನ್ನೋದನ್ನೇ ಬಿಡುಗಡೆ ಮಾಡಿದ್ರು ಅಂತ ಅಬ್ಸಲ್ಯೂಟ್ಲಿ ಬಿಡುಗಡೆ ಆದಂಥ ಸಂದರ್ಭ ಮತ್ತು ಅದಕ್ಕೆ ಸಿಕ್ಕಂಥ ಕಲರನ್ನು ನೋಡಿದಂಥ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವೇ ಕಾಣಿಸ್ತಾ ಇತ್ತು. ಮತ್ತು ಅದರಲ್ಲಿ ಮತಗಟ್ಟೆ ಪರಿಷ್ಕರಣೆ, ಮತಗಡ ಪರಿಷ್ಕರಣೆ, ಮತಪಟ್ಟಿ ಪರಿಷ್ಕರಣೆ ಇವೆಲ್ಲ ಫ್ಲೇವರ್ಸು ಕೂಡ ಬಂದಿದ್ದರಿಂದ ಸಹಜವಾಗಿ ಇದು ಅತಿ ದೊಡ್ಡ ಒಂದು ಆಘಾತಕಾರಿ ಸುದ್ದಿಯಾಗುವಂತಹ ಸಾಧ್ಯತೆಗಳಿತ್ತು. ಆದರೆ ತಕ್ಷಣ ಎಚ್ಚೆತ್ತುಕೊಂಡಂಥ ಪೊಲೀಸರು ಕ್ವಿಕ್ಕಾಗಿ ಈಗ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನು ತಗೊಂಡ್ರು ಕಮಿಷನರ್ ಹತ್ರ. ಕಮಿಷನರು ಅದಕ್ಕೂ ಮುಂಚೆ ಅಲ್ಲಿ ಠಾಣಾಧಿಕಾರಿಗಳ ಜೊತೆ ಅಥವಾ ಸಿಬ್ಬಂದಿ ಯಾರು ತೆರಳಿದ್ದು ಅವ್ರ ಹತ್ರ ಇನ್ಫಾರ್ಮೇಷನ್ನ ತೊಗೊಂಡಿದ್ರು, ಅವರೇ ಸ್ವತಃ ಠಾಣೆಗೆ ಹೋಗಿದ್ರು, ಎಲ್ಲ ಮಾಡ್ಕೊಂಡಿದ್ರೆ ಕೆಲವೇ ಗಂಟೆಗಳಲ್ಲಿ ಎಲ್ಲ ಮಾಡ್ಕೊಂಡಿದ್ದರಿಂದ ಅಟ್ಲೀಸ್ಟ್ ಒಂದಷ್ಟು ಗೊಂದಲ ತಿಳಿಯಾಗ್ತಾ ಬಂತು. ಅದರ್ವೈಸ್ ಇದು ಇವತ್ತು ಇಡೀ ದಿನ ಇನ್ನೂ ಹಲವಾರು ರೀತಿಯ ರಾಜಕೀಯ ಸ್ವರೂಪ. ಯಾಕಂದರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅನ್ನುವಂಥದ್ದಾಗಿದೆ. ಮೊನ್ನೆ MLC ವರ್ಸಸ್ MLA, ಕೊಪ್ಪಳದಲ್ಲಿ ಏನಾಗಿತ್ತು, ಕೊಪ್ಪಳದಲ್ಲಿ ರೈಲ್ವೆ ಕಾಮಗಾರಿ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಬೀದರಲ್ಲಿ MLC ವರ್ಸಸ್ ಕಾಂಗ್ರೆಸ್ ವರ್ಸಸ್ BJP ಆಗಿತ್ತು. ಸೊ ಆ ಒಂದು ಪ್ಯಾಟರ್ನ್ ಇಲ್ಲಿ ಇನ್ನೂ ದೊಡ್ಡ ಮಟ್ಟದ ಮಹಿಳೆ ವಿವಸ್ತ್ರಗೊಳಿಸಿರುವಂಥ ಸಂದರ್ಭ, ದೃಶ್ಯಗಳ ವೈರಲ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ಅತಿ ದೊಡ್ಡ ರಾಜಕೀಯ ಬೆಂಕಿಯನ್ನು ಹಚ್ಚುತ್ತಾ ಇತ್ತು. ಫಾರ್ಚುನೇಟ್ಲಿ ಪೊಲೀಸರ ಒಂದು ಕ್ವಿಕ್ ರಿಯಾಕ್ಷನಿಂದ ಸದ್ಯದ ಮಟ್ಟಿಗೆ ಅದು ತಿಳಿಯಾಗುವಂಥ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಪಟೇಲ್ರೆ, ಈಗ ಆ ವಿಡಿಯೋವನ್ನ ಮಾಡಿದಂಥವ್ರು ಕೂಡ ಅದನ್ನ ರಿಲೀಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಅವರದ್ದು ಉದ್ದೇಶ ಏನು, ಅದೇ ರಾಜಕೀಯ ಸ್ವರೂಪವನ್ನೇನು, ಅಟ್ಲೀಸ್ಟ್ ಪೊಲೀಸರು ಅದನ್ನ ಗಮನಿಸಿ ಅದನ್ನ ಡಿಲೀಟ್ ಮಾಡಿಸಬಹುದಾಗಿತ್ತಾ ಹೇಗೆ ಅಂತ ಹೇಳಿ ಈ ರೀತಿಯಾಗಿ ಬರಲ್ಲ. ಯಾಕಂದ್ರೆ ಆಕೆಯ ವಿಚಾರ ಕೂಡ, ಆಕೆ ಗೌರವದ ವಿಚಾರ ಕೂಡ ಇದಿಲ್ಲಿ ಅಂತ ನೋಡಿ. ಇಮಿಡಿಯೇಟ್ ಆಗಿರ್ತಕ್ಕಂಥದ್ದು
ನೋಡಿ, ಯಾವುದೇ ಪ್ರಕರಣವನ್ನು ನಾವು ಕಣ್ಣಾರೆ ಕಂಡರೂ ಕೂಡ ಮತ್ತು ಕಿವಿಯಾರೆ ಕೇಳಿದ್ರು ಕೂಡ ಅದನ್ನು ಪುನರ್ ವಿಮರ್ಶೆ ಮಾಡಬೇಕಂತ ಹೇಳೋದಕ್ಕೆ ಇಂಥ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಅನೇಕ ನಿದರ್ಶನಗಳು ಮತ್ತು ಸಾಕ್ಷಿಯಾಗಿರ್ತಕ್ಕಂಥ ಇಡೀ ಘಟನೆ ಏನಾಯ್ತು ಆ ವಿಡಿಯೋ ಬಂದಾಗ ಎಲ್ಲ ಒಂದು ಕಡೆ ಪೊಲೀಸರೇ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿ ಆಕೆಯನ್ನು ಬಂಧಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಅದು ಬಿಂಬಿತ ಆಗಿತ್ತು. ಇದನ್ನು ರಾಜಕೀಯ ಪಕ್ಷವಾಗಿ ವಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಎನ್ಕೇಶನ ಮಾಡಿಕೊಂಡಿತ್ತು ಮತ್ತು ಇದು ರಾಕ್ಷಸ ರಾಜ್ಯ ಅಂತ ಹೇಳೋ ಜಂಗಲ್ ರಾಜ್ಯ ಈ ರೀತಿಯೆಲ್ಲ ಹೇಳಿಕೆಗಳನ್ನು ಕೂಡ ಕೊಟ್ಟರು. ಆದರೆ ಆಕೆ ಈಗ ಕೇಶವಪುರ ಠಾಣೆಯಲ್ಲಿ ಬಂಧಿತಾಗಿರೋ ಮಹಿಳೆಯರ ಮೇಲೆ ಸುಮಾರು 9 ಕೇಸ್ ಇರ್ತಕ್ಕಂಥದ್ದು, ಆಕೆ ಮೇಲೆ ಹಲವಾರು ವಾರೆಂಟ್ಗಳು ಇರ್ತಕ್ಕಂಥದ್ದು, ಸಮನ್ಸ್ಗಳು ಇರ್ತಕ್ಕಂಥ ಪೊಲೀಸರು ಬಂಧಿಸಿದ್ದಾರೆ. ಸಾಮಾನ್ಯವಾಗಿ ಇತ್ತೀಚಿನ ಪ್ರಕರಣಗಳಲ್ಲಿ ನೀವು ಗಮನಿಸ್ತಿರ್ಬೋದು, ಪೊಲೀಸರು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಈಗ ಯಾವುದೇ ಮುಲಾಜಿಲ್ಲದೆ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದು IPS ಅಧಿಕಾರಿ ಇದ್ರೂ ಕೂಡ ಈಗ ಸಸ್ಪೆಂಡ್ ಮಾಡುವ ಮಟ್ಟಕ್ಕೆ ಮುಂದಾಗಿರ್ತಕ್ಕಂಥ. ಹಾಗಾಗಿ ಅವರವರ ಕೆಲಸದ ಮೇಲೆ ಎಲ್ಲರೂ ಕೂಡ ಒಂದು ಆತಂಕ ಇರುತ್ತೆ ಮತ್ತು ಭಯ ಇರುತ್ತೆ ಮತ್ತು ಕೆಲಸದ ವಿಚಾರದಲ್ಲಿ ಒಂದಷ್ಟು ಸ್ಟ್ರಿಕ್ಟಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಒಂದು ವೇಳೆ ಪೊಲೀಸರದ್ದು ವಿಡಿಯೋ ಇಲ್ಲದೇ ಇದ್ದಿದ್ರೆ ಇವತ್ತು ಈಗಾಗಲೇ ಅವ್ರನ್ನ ಬಂಧಿಸಿದಂಥ ಆ 4 ಪೊಲೀಸ್ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಗಳು ಈ ಕ್ಷಣ ಅಮಾನತಾಗ್ತಿದ್ರು, ಮತ್ತೊಬ್ಬ ಪುರುಷ ಸಿಬ್ಬಂದಿ ಕೂಡ ಅಮಾನತಾಗಿದ್ರು. ಒಂದು ಮಾತು ಬಂತು, ಪುರುಷ ಸಿಬ್ಬಂದಿ ಅಲ್ಲಿ ಒಳಗಡೆ ಇದ್ರು ಅಂತ. ಏಕಾಏಕಿ ದಿಢೀರ್ನೇ ಅವರ ಅಪೋಸಿಟ್ ಬಟ್ಟೆ ಎಮ್ಮ ವಿವಸ್ತ್ರ ಆದ ಸಂದರ್ಭದಲ್ಲಿ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ಅದು ಸಡನ್ಲಿ ಆಗಿರ್ತಕ್ಕಂಥದ್ದು. ಮತ್ತು ಆ ಎಮ್ಮ ಇದನ್ನು ಉದ್ದೇಶಪೂರ್ವಕವಾಗಿ ಇದನ್ನು ತಾನು ಆರೋಪಿತ ಮಹಿಳೆ ತನ್ನ ಮೇಲೆ ಕ್ರೈಮಿನಲ್ಲೇ ಇರ್ತಕ್ಕಂಥದ್ದು, ತನ್ನ ಮೇಲೆ ಪೊಲೀಸರು ಅರೆಸ್ಟ್ ಮಾಡ್ತಿರೋ ಮುಖಾಂತರ ಪೊಲೀಸರನ್ನ ಎಲ್ಲೊಂದು ಕಡೆ ಇಡೀ ಪ್ರಕರಣದಲ್ಲಿ ಸಿಲುಕಿಸಲು ಆ ಕ್ಷಣದಲ್ಲಿ ಆ ಎಮ್ಮ ಮಾಡಿರ್ತಕ್ಕಂಥ ಕ್ರಿಮಿನಲ್ ಮೈಂಡ್ ಇದೆಯಲ್ಲ, ಅದು ಯಾವ ನಾಗರಿಕ ಸಮಾಜನೂ ಒಪ್ಪಲ್ಲ. ಆಕೆ ಮಾಡಿರ್ತಕ್ಕಂಥ ಕೃತ್ಯ ಇದೆಯಲ್ಲ, ಅದು ಆಕೆಯೇ ಸ್ವತಃ ಆಕೆಯೇ ನಾಗರಿಕ ಸಮಾಜದಲ್ಲಿ ಇಲ್ಲೊಂದು ಕಡೆ ಪೊಲೀಸರನ್ನು ಸಿಲುಕಿಸಲು ಹೋಗಿ ಬೆತ್ತಲೆ ಆಗಿರ್ತಕ್ಕಂಥದ್ದು ಅಂತ ಹೇಳೋದು ತಪ್ಪಾಗಲಿದ್ದು. ಪೊಲೀಸರು ಬೆತ್ತಲೆ ಅಲ್ಲ. ಎಸ್, ಅಫ್ಕೋರ್ಸ್ ಹುಬ್ಳಿ ಮತ್ತು ಧಾರವಾಡ ಕಮಿಷನರ್ ಆಗಿರ್ತಕ್ಕಂಥ ಶಶಿಕುಮಾರ್ ಅವರಿಗೆ ಒಳ್ಳೆಯ ಹೆಸರಿರ್ತಕ್ಕಂಥದ್ದು, ಅವರು ಕನ್ನಡಿಗರು ಆಗಿರ್ತಕ್ಕಂಥದ್ದು ಮತ್ತು ಆತ ಕೆಲಸದಲ್ಲೂ ಕೂಡ ಒಂದಷ್ಟು ಹೆಸರುಗಳು ಇರ್ತಕ್ಕಂಥದ್ದು. ಪೊಲೀಸ್ ಕಮಿಷನರು ಕೂಡಲೇ ಎಂಟ್ರಿ ಆಗಿ ಪೊಲೀಸ್ ಠಾಣೆಗೆ ಹೋಗಿ ಅಷ್ಟು ಮಾಹಿತಿ ತಗೊಂಡು ಮತ್ತು ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ಪೊಲೀಸ್ ರೆಕಾರ್ಡ್ ಆಗಿರ್ತಕ್ಕಂಥ ವಿಡಿಯೋವನ್ನು ನೋಡಿ ಮತ್ತು ಆ ಯಮನ ಅಷ್ಟು ಹಿನ್ನೆಲೆಯನ್ನು ಗಮನಿಸಿ ಮತ್ತು ಆ ವಿಡಿಯೋದ ಸತ್ಯಾಸತ್ಯತೆಯನ್ನು ಅರಿತು ಇಮಿಡಿಯೇಟ್ಲಿ ಪೊಲೀಸ್ ಕಮಿಷನರೇ ಮುಂದೆ ಬಂದು ಮಾಧ್ಯಮ ಹೇಳಿಕೆ ಕೊಟ್ಟಿದ್ದರಿಂದ ಬಹುಶಃ ಇದು ರಾಷ್ಟ್ರಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡ್ತಕ್ಕಂಥ ಪ್ರಕರಣ. ಸದ್ಯ ಸ್ವಯಂಕೃತ ಅಪರಾಧದಿಂದ ಆ ಮಹಿಳೆ ಮಾಡಿರ್ತಕ್ಕಂಥ ತಪ್ಪಿನಿಂದ ಇದೀಗ ಪೊಲೀಸರು ಬಚಾವಾದರು, ಸರ್ಕಾರಕ್ಕೂ ಕೂಡ ಸೇಫ್ ಆಯಿತು. ಆ ಮಹಿಳೆಯನ್ನು ಎಲ್ಲೊಂದು ಕಡೆ ಯಾವುದನ್ನು ವಿಮರ್ಶೆ ಮಾಡದೆ, ಇದು ಸತ್ಯಾಸತ್ಯತೆಯನ್ನು ಯಾರು ಕೂಡ ವಿಮರ್ಶೆ ಮಾಡದೆ ಹೇಳಿಕೆ ಆ ಮಹಿಳೆಯ ಪರವಾಗಿ ಹೇಳಿಕೆ ಕೊಟ್ಟಂಥವ್ರು ಕೂಡ ಈಗ ಸಮಾಜದ ಮುಂದೆ, ನಾಗರಿಕ ಸಮಾಜದ ಮುಂದೆ ಬೆತ್ತಲಾಗುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈಗ ನಾವು ಕರ್ನಾಟಕದಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಪೊಲೀಸರು ವಿಚಾರದಲ್ಲಿ ನಾಗರಿಕ ಸಮಾಜ ಕೂಡ ಅಲ್ಲಿ ನಾಗರಿಕರು ತಪ್ಪು ಮಾಡಿದ್ರು ಕೂಡ ಮೊದಲು ಅವರೇನಾದರೂ ಒಂದು ಸೈಡ್ ಆರೋಪವನ್ನು ಮಾಡಿದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಬೆರಳನ್ನು ತೋರಿಸ್ತೀವಿ. ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದರೆ ಬಹುಶಃ ನಾವು ಸಮಾಜ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ, ಕಾನೂನು ಸುವ್ಯವಸ್ಥೆಯನ್ನು ಕೂಡ ಏನು ಕಂಟ್ರೋಲ್ ತರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪೊಲೀಸರು ಕೂಡ ಎಲ್ಲರೂ ಕೂಡ ದುರ್ವರ್ತನೆಯನ್ನು ಮಾಡಲ್ಲ. ಎಲ್ಲೋ ಒಂದಷ್ಟು ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಪೊಲೀಸರು ಎಲ್ಲೊಂದು ಕಡೆ ಕಾನೂನನ್ನು ಮೀರಿ ಮತ್ತು ಕಾನೂನು ಕೈಗೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತಾರೆ. ಹಾಗಂತ ಇಡೀ ಪೊಲೀಸ್ ಇಲಾಖೆಯನ್ನು ನಾವು ದೂರಲಿಕ್ಕಾಗಲ್ಲ. ಇಂಥ ಪ್ರಕರಣಗಳು ನೋಡಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಇನ್ನು ಮುಂದೆ ಪೊಲೀಸರು ಇನ್ನಷ್ಟು ಯಾವುದೇ ಆರೋಪಿತರನ್ನು ಅಥವಾ ಅಪರಾಧಿಯನ್ನು ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರಿಗೂ ಒಂದಷ್ಟು ಇದರಿಂದ ಪಾಠ ಕಲಿಯುವಂತಾಯಿತು. ಇನ್ಯಾವುದೇ ಆರೋಪಿತರನ್ನು ಅಪರಾಧಿಗಳನ್ನ ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರು ಸ್ವಯಂ ಆಗಿ ವಿಡಿಯೋವನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಫೋಟೋವನ್ನು ತೆಗೆದುಕೊಳ್ತಕ್ಕಂಥ ಎಚ್ಚರಿಕೆ ಕರೆಗಂಡೆ ಅಂತಲೇ ಹೇಳ್ಬೋದು. ಆದರೆ ಆ ಮಹಿಳೆ ಆರೋಪಿತ ಇರ್ಬೋದು, ಇವತ್ತು ಕೋರ್ಟಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕೂಡ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸೋರು, ಬೇಲ್ ತೆಗೆದುಕೊಳ್ತಕ್ಕಂಥ, ಜಾಮೀನು ಪಡೆದುಕೊಳ್ತಕ್ಕಂಥ ಎಲ್ಲ ಈ ಸಮಾಜದಲ್ಲಿ ಕಾನೂನು ವ್ಯವಸ್ಥೆ ಇರ್ತಕ್ಕಂಥ. ಆದರೆ ಈ ಎಲ್ಲ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಕೂಡ ತನ್ನನ್ನು ಬಂಧಿಸಲು ಹೋದಂಥ ಪೊಲೀಸರನ್ನೇ ಎಲ್ಲೊಂದು ಕಡೆ ಇಲ್ಲಿ ಇಡೀ ಪ್ರಕರಣದಲ್ಲಿ ತಿರುಗಿಸುವ ಮುಖಾಂತರ, ನಾಗರಿಕ ಸಮಾಜವನ್ನು ದಾರಿ ತಪ್ಪಿಸುವ ಮುಖಾಂತರ ಮತ್ತು ರಾಜಕೀಯ ಪಕ್ಷಗಳಿಗೆ ಆಹಾರ ಆಗುವಂಥ ಕೆಲಸ ತಾನೇ ವಿವಸ್ತ್ರ ಮಾಡಿಕೊಂಡಿರ್ತಕ್ಕಂಥ ಮಹಿಳೆ ಇದ್ದಾರಲ್ಲ, ಅವರ ಸ್ವಯಂಕೃತ ಅಪರಾಧ, ಅವರೇ ನಾಗರಿಕ ಸಮಾಜದ ಮುಂದೆ ಎಲ್ಲೊಂದು ಕಡೆ ಪೊಲೀಸರನ್ನ ಬೆತ್ತಲೆ ಮಾಡ್ಲಿಕ್ಕೆ ಹೋಗಿ ಆ ಮಹಿಳೆ ಬೆತ್ತಲಾಗಿರ್ತಕ್ಕಂಥ ಸಪೋರ್ಟ್ ಮಾಡಕ್ಕೆ ಹೋದ್ರೆ ಅವ್ರಿಗೂ ಕೂಡ ಈಗ ನೋಡಿ ಆ ಬೆಳಗ್ಗೆಯಿಂದ ಹೇಳಿಕೆಗಳು ಬಂದು, ಸಿಟಿ ರವಿ ಹೇಳಿಕೆ ಬಂತು, ಭಾರತೀಯ ಜನತಾ ಪಕ್ಷ ಅನೇಕರು ಟ್ವೀಟ್ ಅನ್ನು ಮಾಡಿದ್ರು, ಈಗ ಅವ್ರಿಗೆ ಧರ್ಮ ಸಂಕಟ ಆಗಿರ್ತಕ್ಕಂಥ. ಹಾಗಾಗಿ ಈ ಒಂದು ಪ್ರಕರಣ ಅದು ನಾಟ್ ಓನ್ಲಿ ನಾಗರಿಕ ಸಮಾಜ ಅನ್ನೋಕ್ಕಿಂತ ನಾಟ್ ಓನ್ಲಿ BJP ಅಂತಲ್ಲ, ಎಲ್ಲರೂ ಕೂಡ ಅದು ಮಾಧ್ಯಮ ಇರ್ಬೋದು ಮತ್ತೊಬ್ಬರು ಎಲ್ಲರಿಗೂ ಕೂಡ ಯಾವುದೇ ಇಂಥ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಕಣ್ಣಾರೆ ಕಂಡರೂ ಕೂಡ ಕಿವಿಯಾರೆ ಕೇಳಿದ್ರು ಕೂಡ ಒಂದಷ್ಟು ಪುನರ್ ವಿಮರ್ಶೆ ಮಾಡಿ ಇಂಥವನ್ನ ನಾವು ಡಿಸೈಡನ್ನು ಮಾಡಬೇಕನ್ನೋದು ಕೂಡ ಈ ಪ್ರಕರಣ ಸಾಕ್ಷಿ ಅಂತ ಹೇಳ್ಬೋದು ನವಿತಾ. ಓಕೆ.